ಹೆಲೋ ಗೈಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ನಾನು ಆಶಿಕ್. ನಾನು ಹೇಳಿದಾಗೇ ನಾನು ಔಟ್ ಆಫ್ ಸ್ಟೇಷನ್ ಇದ್ದೆ. ಆದರೂ ಕೂಡ ಕೆಲವೊಂದು ನ್ಯೂಸ್ ನನಗೆ ಹೇಳಲೇಬೇಕಾಗಿತ್ತು, ಅರ್ಜೆಂಟ್ ಇತ್ತಲ್ಲ, ಸೊ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಆಚೆ ಇದ್ರೂ ಕೂಡ ಅಪ್ಡೇಟ್ ಮಾಡೋದಂತೂ ಇಂಪಾರ್ಟೆಂಟ್ ಆಗಿದೆ. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ. ಲೆಸ್ ಆಫ್ ದ ವಿಡಿಯೋ. ಮೊದಲನೇದಾಗಿ ಬರೋದಾದರೆ ಮ್ಯಾಕ್ಸ್ ಅಪ್ಡೇಟ್ ಬಗ್ಗೆ ಮಾತಾಡ್ತೀನಿ. ಮ್ಯಾಕ್ಸಲ್ಲಿ ಜೈಲರ್ನ ಒಂದು ಫೈಟ್ ಸೀಕ್ವೆನ್ಸ್ನ ಮಾಡಿರೋವಂಥವ್ರೆ, ಯುನೀಕ್ ಫೈಟ್ ಸ್ಟಂಟ್ಸ್ನ ಮಾಡಿರೋವಂಥವ್ರು ಕೆವಿನ್ ಆಗಿರೋವಂಥವ್ರು. ಸೊ ಅವರು ಮ್ಯಾಕ್ಸ್ನ ನೀವೇನು ನೋಡಿದ್ರಲ್ಲ, ಫೈನಲ್ ಕ್ಲೈಮ್ಯಾಕ್ಸ್ ಫೈಟ್ ಸೀನ್ ಏನು ಆಗಿತ್ತಲ್ಲ, ಅದು ಕೆವಿನ್ ಅವರಿಂದನೇ ಆಗಿರೋವಂಥದ್ದು. ಅಂದರೆ ಜೈಲರ್ ಮೂವಿಯ ಒಂದು ಫೇಮಸ್ ಫೈಟ್ ಮಾಸ್ಟರ್ ಅಂತಲೇ ಹೇಳ್ಬೋದು. ಈಗ ಎರಡನೇ ಅಪ್ಡೇಟ್ ಅಂತ ಬಂದರೆ ಕಾಂತಾರ ಮೂವಿಗೆ ಬರೋಣ. ನಾನು ನಿಮಗೆ ಹೇಳಿದ್ದೆ ಮ್ಯಾಕ್ಸ್ ಮೂವಿಗೆ ಒಂದು ಟ್ವಿನ್ ಎಂಟರ್ ಆಗಿದೆ ತಮಿಳ್ ಇಂಡಸ್ಟ್ರಿಯಿಂದ ಅಂತ. ಅವರು ಕಾಂತಾರಾಗೆ ಕೂಡ ಕಂಪೋಸ್ ಮಾಡ್ತಾಯಿದ್ದಾರೆ. ನೋಡಿ, ನಾವು ಇಂಡಸ್ಟ್ರಿ ಆ ಲ್ಯಾಂಗ್ವೇಜ್ ಈ ಲ್ಯಾಂಗ್ವೇಜ್ ಅಂತ ನೋಡೋಕ್ಕೋಗಲ್ಲ, ನಮಗೆ ಒಳ್ಳೆ ಕಂಪೋಸ್ ಮಾಡೋರು ಬೇಕಾಗುತ್ತೆ. ಸೊ ಹಂಗಂತ ನೋಡಿದಾಗ ಕಾಂತಾರ ಮೂವಿಗೆ ಆ ಒಂದು ರಾಮ ಲಕ್ಷ್ಮಣ ಟ್ವಿನ್ ಬ್ರದರ್ಸ್ ಏನಿದ್ದಾರೆ, ಅವರು ಈ ಒಂದು ಫೈಟ್ ಕಂಪೋಸ್ ಮಾಡೋಕ್ಕೆ ಹೊರಟಿದ್ದಾರೆ. ಅದು ನಮಗೆ ಗೊತ್ತಿರೋ ಹಂಗೇನೆ ಏನು ಪ್ರಿಕ್ವಲ್ ಅಂತಲೂ ಹೇಳ್ಬೋದು. ಅಂದರೆ ನಮಗೆ ಪ್ರಿಕ್ವಲಲ್ಲಿ ಯಾವ ರೀತಿ ಫೈಟ್ ಸೀಕ್ವೆನ್ಸ್ ನೋಡೋಕ್ಕೆ ಸಿಗುತ್ತೆ ಅದೆಲ್ಲ ಇವರಿಂದನೇ ಆಗಿರುವಂಥದ್ದು. ಸೊ ಇದು ನಾನು ನಿಮಗೆ ಫೈಟ್ ಮಾಸ್ಟರ್ ಯಾರ್ಯಾರು ಅಂತ 2 ಮೂವೀಸ್ದು ಅಪ್ಡೇಟ್ ಕೊಟ್ಟಿರೋವಂಥದ್ದು. ಮಾರ್ಟಿನ್ ಮೂವಿ ಬಗ್ಗೆ ಒಂದು ಅಪ್ಡೇಟ್ ಇದೆ. ನೀವು ಕೇಳಿದ್ರೆ ಶಾಕ್ ಆಗ್ತೀರಾ, ಅಥವಾ ನೀವು ನಮಗೆ ಬೈಬೋದು. ಯಾಕೆಂದರೆ ನೀವು ಯಾರು ನಂಬಲ್ಲ ಈ ವಿಷಯನ. ರೀಶೂಟ್ ಅನ್ನೋದು ಮಾರ್ಟಿನಿಂದು ಒಂದು ನಾರ್ಮಲ್ ವಿಷಯ ಆಗಿರುವಂಥದ್ದು. ಅಂದರೆ ನಾರ್ಮಲಿ ನಾವು ಏನಂತೀವಿ, ಮಾರ್ಟಿನ್ ಎಷ್ಟು ರೀಶೂಟ್ ಮಾಡ್ತಾರೆ ಗುರು ಅಂತ. ರೀಸೆಂಟಾಗಿ ನನಗೆ ಅಪ್ಡೇಟ್ ಬೇಕಾಗಿತ್ತು. ಅಫ್ಕೋರ್ಸ್ ನಾನು ಮಾರ್ಟಿನ್ ಅಪ್ಡೇಟ್ ಕೊಡಲೇಬೇಕಲ್ಲ. ಸೊ ಅದ್ರ ಬಗ್ಗೆ ಒಂದು ಸತಿ ಕೇಳೋಣ ಅಂತ ಕೇಳಿದೆ, ಮಾರ್ಟಿನಿಂದ ಏನಾಗಿದೆ ಅಂತ. ಸೊ ಅಲ್ಲಿಂದ ಅಪ್ಡೇಟ್ ಸಿಕ್ಕಿದೆ ಕೂಡ. ತುಂಬಾ ಥ್ಯಾಂಕ್ಸ್ ನನಗೆ ಅಪ್ಡೇಟ್ ಕೊಟ್ಟಿರೋದು. ರೀಶೂಟ್ ನಡೀತಾ ಇದೆ ಮತ್ತೆ. ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಯಾಕೆಂದರೆ ಇದು ಇರೋವಂಥ ವಿಷಯನ ನಾನು ಹೇಳ್ತಿರೋವಂಥದ್ದು. ಮತ್ತೆ ರೀಶೂಟ್ ನಡೀತಾ ಇದೆ ಮಾರ್ಟಿನಿಂದು. ನಾನು ಆಗ ಅಪ್ಡೇಟ್ ಬಂದ ತಕ್ಷಣ ನಾನು ಕೇಳಿದ್ದೊಂದೇನೆ, ಬ್ರೋ ಯಾಕೆ ಬ್ರೋ ಇಷ್ಟೊಂದು ರೀಶೂಟ್ ಆಗ್ತಿದೆ, ನನಗೆ ಅರ್ಥ ಆಗ್ತಾಯಿಲ್ಲ ಅಂತ. ಮೂವಿ ಬಂದಮೇಲೆ ನಾವು 2 ಜಡ್ಜ್ಮೆಂಟ್ ಮಾಡ್ತೀವಿ. ಇಷ್ಟು ರೀಶೂಟ್ ನಡೆದಿದೆ, ಓಕೆ, ನಮಗೇನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದ್ದರೆ ಮಾತ್ರ. ಅಥವಾ ನಾವು ತುಂಬಾ ಕ್ವಶನ್ ಕೇಳ್ತೀವಿ. ಮತ್ತು ಈ ಡೈರೆಕ್ಷನ್ ಆಗಲಿ ಪ್ರೊಡಕ್ಷನ್ ಆಗಲಿ ನಾವು ನಂಬಕ್ಕೆ ಹೋಗಲ್ಲ. ಯಾಕೆಂದರೆ ನಮಗೆ ಆಗಿರೋವಂಥ ಒಂದು ಪ್ರಾಬ್ಲಮ್ ಏನಂದರೆ, ಇಷ್ಟು ಕಾದು ಕೂಡ ನಮಗೆ ಈ ಪ್ರೊಡಕ್ಷನಿಂದ ಒಳ್ಳೆ ಮೂವಿ ಬರಲಿಲ್ಲ ಅಂತ. ಸೊ ಮಾರ್ಟಿನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಒಳ್ಳೆ ಮೂವಿ ಆಗಿತ್ತು ಅಂತ. ಇಷ್ಟೊಂದು ರೀಶೂಟ್ ಮಾಡ್ತೀನಿ, ಚೆನ್ನಾಗಿರ್ಬೇಕಲ್ವ. ಸೊ ಚೆನ್ನಾಗಿರುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ಡೆವಿಲ್ ಬಗ್ಗೆ ಹೇಳೋದಾದರೆ, ನೋಡಿ, ಡೆವಿಲ್ ಅಕ್ಟೋಬರಲ್ಲಿ ರಿಲೀಸ್ ಆಗಲ್ಲ ಅಂತ ಸ್ವತಃ ಟಿ ಬಾಸ್ ಅವರೇ ಹೇಳಿದ್ದಾರೆ ಅಂತ ನನಗೆ ಹೇಳ್ತಿದ್ದೀರ. ನಾನು ನಿಮಗೆ ಹೇಳೋದೇನೆಂದರೆ, ಡಿ ಬಾಸ್ ಅವರು ಹೇಳಿರೋದು ಆ ಟೈಮಲ್ಲಿ ರಿಲೀಸ್ ಆಗೋಕ್ಕಾಗಲ್ಲ ಅಂತ. ಬಟ್ 1 ತಿಂಗಳು ಡಿಫ್ರೆನ್ಸ್ ಅಂದರೆ ದೊಡ್ಡ ವಿಷಯ ಏನಲ್ಲ. ಅಕ್ಟೋಬರ್ ನವಂಬರಲ್ಲಿ ರಿಲೀಸ್ ಆಗೇ ಆಗುತ್ತೆ. ಈಗ ಬೇರೆಯವ್ರ ಥರ, ಅಂದರೆ ಲೈಕ್ ಬೇರೆ ಸ್ಟಾರ್ಸ್ ಥರ ಬೇರೆ ಯಾವುದೋ ಮೂವಿ ಬರ್ತಾ ಇದೆ, ಅದರ ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗಬೇಕು ಅನ್ನೋ ರೀತಿಲಿ ಟಿ ಬಾಸ್ ಮೂವೀಸ್ ಯಾವುದು ಇದುವರೆಗೂ ಆ ಥರ ಬಂದೇ ಇಲ್ಲ. ಸೊ ನನಗೆ ಗೊತ್ತಿರೋಂಗೆ ಇವ್ರದ್ದು ಮೂವಿ ರೆಡಿ ಆಯಿತಾ ಮತ್ತೆ ರಿಲೀಸ್ ಬಗ್ಗೆ ಯೋಚನೆ ಮಾಡ್ತಾರೆ. ಹೇಗಿರಬೇಕಾದ್ರೆ ಡೆವಿಲ್ ಅವ್ರ ಪ್ರಕಾರ ಲೇಟ್ ಆಗ್ಬೋದು ಅಂತ. ಲೇಟ್ ಆಗ್ಬೋದು ಅಂದರೆ ಅಕ್ಟೋಬರಲ್ಲೇ ರಿಲೀಸ್ ಆಗ್ಬೋದು ಕೂಡ, ಎಂಡಾದರೂ ಕೂಡ ಅಕ್ಟೋಬರ್ ಎಂಡಲ್ಲಾದರೂ ಕೂಡ ರಿಲೀಸ್ ಆಗ್ಬೋದು. ಅದರ ಅರ್ಥ ನವಂಬರಲ್ಲಾದರೂ ರಿಲೀಸ್ ಆಗ್ಬೋದು. ಅದು ಬಿಟ್ಟು ತುಂಬಾ ಲೇಟ್ ಆಗುತ್ತೆ ಅಂತ ಏನಿಲ್ಲ. ನಾನು ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ನೆನ್ನೆ ವೀಡಿಯೋದಲ್ಲಿ ನಾನು ಇದನ್ನೇ ಮೆನ್ಷನ್ ಮಾಡಿರೋವಂಥದ್ದು ಕೂಡ. ಹಾಗೆಯೇ ನಾನು ಹೇಳ್ದಂಗೆ ತಮಿಳ್ನಾಡಲ್ಲಿ ಪಾಂಡಿಚೇರಿಯಲ್ಲಿ ಈ ಒಂದು ಶೂಟಿಂಗ್ ಏನಿದೆ, ಕ್ಯಾಸಿನೋ ಹಾರ್ಬರ್ ಶೂಟಿಂಗ್ ಏನಿದೆ, ಅದು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇದು ನನಗಾಗುವಂಥ ಎಲ್ಲ ಅಪ್ಡೇಟ್ನ ನಾನು ಕವರ್ ಮಾಡಿದ್ದೀನಿ. ನಾನು ಸ್ವಲ್ಪ ಬ್ಯುಸಿ ಇದ್ದರೂ ಕೂಡ ಎಲ್ಲ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದ್ದರೆ ದಯವಿಟ್ಟು ಈ ವಿಡಿಯೋ ಒಳ್ಳೆ ರೀಚ್ ಆಗಿರಿ, ಇನ್ನೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಯಾಕೆಂದರೆ ಯಾರ್ಯಾರಿಗೆ ಏನು ನ್ಯೂಸಿಂದ ತಲುಪಬೇಕೋ ಅದು ತಲುಪಲೇಬೇಕು ಅಂತ. ನನ್ನ ಕೈಲಿ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡಬೇಕಾದ್ರೆ, ಲೈಕ್ ಸ್ಟಾರ್ಸ್ ಅಲ್ದಲೇ ಬೇರೆಯವ್ರ ಬಗ್ಗೆ ಮಾತಾಡಬೇಕಾದ್ರೆ ಯೋಚನೆ ಮಾಡ್ತಾಯಿದ್ದೆ. ಲೈಕ್ ಓಕೆ, ಅಂಥದ್ದು ಮೂವಿ ನಾನು ಯಾವುದು ಮೆನ್ಷನ್ ಮಾಡಲಿಲ್ಲ ಅಂತ. ಗ್ರೇ ಗೇಮ್ಸ್ ಅಂತ ಒಂದು ಟ್ರೈಲರ್ ನೋಡಿದೆ, 1 ವರ್ಷ ಹಿಂದೆ ರಿಲೀಸ್ ಆಗಿದ್ದು. ನಾನು ಕೂಡ ರೀಸೆಂಟಾಗಿ ನೋಡಿದ್ದು ಯೂಟ್ಯೂಬಲ್ಲಿ. ನಿಜ ಹೇಳ್ಬೇಕಂದ್ರೆ 1 ಇಯರ್ ಹಿಂದೆ ರಿಲೀಸ್ ಆಗಿತ್ತಾ ಅನ್ನೋದೇ ಡೌಟ್ ಆಗ್ತಾಯಿದೆ. ಯಾಕೆಂದರೆ ನಾನು ನೋಡಿದ್ದು ರೀಸೆಂಟಾಗಿ, ಅದ್ರ ಪೋಸ್ಟರ್ ಕೂಡ, ಅಥವಾ ನಾನು ಬುಕ್ ಮೈ ಶೋ ಅಲ್ಲಿ ಕೂಡ ನೋಡಿದ್ದು ರೀಸೆಂಟಾಗಿ. ಟು ಬಿ ಹಾನೆಸ್ಟ್,
ಬೇರೆ ಬೇರೆ ಕನ್ನಡ ಮೂವೀಸಲ್ಲಿ ರಿಲೀಸ್ ಆಗಿದೆ, ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡಿಲ್ಲ. ಗ್ರೇ ಗೇಮ್ಸ್ ಬಗ್ಗೆ ಮಾತ್ರ ಮಾತಾಡ್ತೀನಿ. ಜಸ್ಟ್ ಇಮ್ಯಾಜಿನ್ ಮಾಡಿ, ಇದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಹೊಸ್ದಾಗಿ ಬಂದಿರೋವಂಥ, ನಾನು ಟ್ರೈಲರ್ ನೋಡಿದ ಮೇಲೆ ಇದ್ರ ಜಡ್ಜ್ಮೆಂಟಲ್ಲಿ ಕೊಡ್ತಾ ಇರೋವಂಥದ್ದು. ಈ ಕಾನ್ಸೆಪ್ಟು ಯಾವಾಗಲೂ ಬರಬೇಕಾಗಿತ್ತು, ಇದನ್ನು ಸಪೋರ್ಟು ತುಂಬಾ ಬೇಕಾಗಿದೆ, ಅದು ನಿಮ್ಮಿಂದನೇ ಈ ಸಪೋರ್ಟು ಸಿಗಬೇಕಾಗಿರೋವಂಥದ್ದು. ಸೊ ಪ್ಲೀಸ್ ಗ್ರೇ ಗೇಮ್ಸ್ ರಿಲೀಸ್ ಆಗಿದ್ದೀನೇ ದೊಡ್ಡ ಸಪೋರ್ಟ್ ಸಿಗಲಿ ಅಂತ ನನ್ನ ಒಂದು ಆಸೆ ಆಗಿರೋವಂಥದ್ದು. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ, ಅಥವಾ ಟ್ರೈಲರ್ ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ, ನೋಡಿದ ಮೇಲೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಇಂಡಸ್ಟ್ರಿಯ ಆಚೆಯಿಂದ ಒಂದು ನ್ಯೂಸ್ ಇದೆ, ದಯವಿಟ್ಟು ಪ್ರಭುದೇವರನ್ನ ಇಂಡಸ್ಟ್ರಿಯ ಆಚೆಯಾಗಿ ಕನ್ಸಿಡರ್ ಮಾಡಬೇಡಿ, ಯಾಕೆಂದರೆ ಅವರು ಕೂಡ ಒಂದು ಕನ್ನಡಿಗರೇ ಆಗಿರುವಂಥದ್ದು. ಸೊ ಪ್ರಭುದೇವರು ಮತ್ತು AR ರೆಹಮಾನ್ ಅವರು ಮತ್ತೆ ಸೇರ್ತಾ ಇದ್ದಾರೆ. ನಾವು ಮುಕ್ಕಾಬಲ್ಲ ಈ ಸಾಂಗ್ನ ಎಷ್ಟು ಎಂಜಾಯ್ ಮಾಡಿದ್ದೀನಿ ನಿಮಗೆ ಗೊತ್ತೇ ಇದೆ. ಈಗಲೂ ಕೂಡ ಹಾಗಾದರೆ ಬೋರ್ ಆಗೋಲ್ಲ ಡ್ಯಾನ್ಸ್ ಮಾಡೋದಕ್ಕೆ. ಆ್ಯಂಡ್ ನಾನು ಡ್ಯಾನ್ಸ್ ಅನ್ನೋದು ಗೊತ್ತಿರೋರಿಗೆ ಗೊತ್ತಾಗುತ್ತೆ ನಾನು ಎಷ್ಟು ಎಂಜಾಯ್ ಮಾಡ್ತೀನಿ ಅಂತ. ಸೊ ಅವ್ರಿಗೆ ನಾನು ಹೇಳೋಕೊಟ್ಟಿರೋಂಥದ್ದೊಂದೇ, ಈ ಕೊಲಾಬ್ರೇಷನ್ ಏನಿದೆ ಮತ್ತೆ ಆಗಿರೋವಂಥದ್ದು ಇವ್ರದ್ದು ಅದ್ಭುತವಾಗಿ ಬರುತ್ತೆ. ಏನಂತೀರೋ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಇದಿಷ್ಟು ಇವತ್ತಿನ ಅಪ್ಡೇಟ್ ಆಗಿರುವಂಥದ್ದು. ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟು ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ತಾ ಮರಿಬಿಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.